ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ಶನಿವಾರ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೈಟ್ ಡಿನ್ನರಿಗೆ ಅಂತ ಹೇಳಿ ನಾನು ಸಿಂಪಲ್ಲಾಗಿ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಇವತ್ತು ಗೋಬಿ ಮಾಡೋಣ ಅಂತ ಅಂದ್ಕೊಂಡೆ. ಗೋಬಿ ಮಾಡೋಣ ಅಂದ್ಕೊಂಡು ಏನಾಯಿತು ಅಂತ ನೀವೇ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ರೈಸ್ ಬಾತ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗೋಬಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮೊದಲು ನಾನು ರೈಸ್ ಬಾತಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿಲ್ಲ. ನೀವೇನಾದರೂ ಅರ್ಜೆಂಟ್ ಇದ್ದಾಗ ಅಥವಾ ಬೇಗ ಆಗುವಂಥ ತಿಂಡಿ, ಬೆಳಿಗ್ಗೆ ಟೈಮು ಕೂಡ ಟಿಫನ್ನಿಗೆ ಏನಾದರೂ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಅಥವಾ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆಲ್ಲ ಹಾಕಲಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರ ಅಂತ ನೋಡಿಕೊಂಡು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾನು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಅಂದರೆ ಮಸಾಲ ಮಾಡೋಕ್ಕೆ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ 1 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಇದ್ದರೆ ಏಲಕ್ಕಿ ಕೂಡ ಹಾಕ್ಕೊಳ್ಳಿ. ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಹಾಕಿಲ್ಲ. ಆಮೇಲೆ ಲವಂಗ 3ರಿಂದ 4 ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿವಾಗ. ಆಮೇಲೆ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನೀರು ಹಾಕಿಬಿಟ್ಟು ರುಬ್ಕೋಬೇಕು. ರುಬ್ಬುವಾಗಲೂ ನಾವು ಅದನ್ನು ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೋಬಾರ್ದು. ತರಿಯಾಗಿದ್ದರೆ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಜಾಸ್ತಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ರುಬ್ಬಿರೋ ಮಸಾಲ ಸೈಡಿಗೆ ಇಟ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆನೇ ಬಟಾಣಿನ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಈಗ ನೈಟಿಗೆ ಮಾಡ್ತಿರೋದ್ವಲ್ವ, ಹಾಗಾಗಿ ನಾನು ಬೆಳಿಗ್ಗೆನೇ ನೀರಲ್ಲಿ ನೆನೆಸಿಟ್ಟಿದ್ದೆ. ನಾರ್ಮಲಾಗಿ ಹಸಿ ಬಟಾಣಿ ಬರುತ್ತಲ್ಲ, ಅದು ಸಿಕ್ಕಿರಲಿಲ್ಲ. ಹಾಗಾಗಿ ಶಾಪಿಂದನೇ ತಂದುಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಹಾಗೆಯೇ 1 ಪೀಸ್ ಚಕ್ಕೆ, ಹಾಗೆ 2 ಲವಂಗ, 1 ಏಲಕ್ಕಿನ ಹಾಕ್ಕೊಳ್ಳಿ. ಅದಾದಮೇಲೆ ನಾನು 1 ಆನಿಯನ್ ಹಾಕ್ಕೊಂಡಿದ್ದೀನಿ. ಆವಾಗಲೇ ನಾನು ಮಸಾಲ ಮಾಡ್ಕೊಳ್ಳೋದಕ್ಕೆ 1 ಆನಿಯನ್ ಹಾಕಿದ್ದೆ. ಇವಾಗ 1 ಆನಿಯನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀನಿ. ಹಾಗೆ ಪುದೀನ ಸೊಪ್ಪು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಆದಮೇಲೆ ನಾನು ಮಸಾಲ ಮಾಡ್ಕೊಳ್ಳೋದಕ್ಕೂ ಇದು ಹಾಕಿದ್ದೆ. ಈಗಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ನಾನು ತೋರಿಸಿದ್ನಲ್ಲ, ಅದೇ ನಾನು ನಿನ್ನೆ ಮಾಡಿದ್ದಿದ್ದು. ಹೇಳಿದ್ನಲ್ಲ ನಿನ್ನೆ ವ್ಲಾಗಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಅಂತ, ಇದನ್ನೇ ಮಾಡ್ಕೊಂಡಿದ್ದು ನಾನು. ಇದು 1 ಮಂತಿಗೆ ಆಗುತ್ತೆ. ಅಂದರೆ ನಾವು ಯೂಸ್ ಮಾಡ್ದಂಗೆ, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆದಮೇಲೆ ಸ್ವಲ್ಪ ನಾನು ಫ್ರೈ ಮಾಡಿಕೊಂಡು ಆ ನಂತರ ನಾನು ಟೊಮೆಟೊ ಹಾಕಿದ್ದೀನಿ. 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇವಾಗ. ಆವಾಗಲೇ ಮಸಾಲಕ್ಕೆ 2 ಟೊಮೆಟೊ ಹಾಕಿದ್ದೆ. ಈಗ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಟೊಮೆಟೊ ಸಾಫ್ಟ್ ಆಗಿದೆ ಅಂತ ಅಂದಾಗ ನೀವು ಮಾಡ್ಕೊಂಡಿದ್ವಲ್ಲ ಮಸಾಲಾನ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಸ್ಮೂತಾಗಿ ಮಸಾಲಾನ ರುಬ್ಕೊಂಡಿಲ್ಲ, ತರಿಯಾಗಿಯೇ ರುಬ್ಕೊಂಡಿದ್ದೀನಿ ಸ್ವಲ್ಪ. ಇನ್ನು ಆ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನಾನು ಹಾಗೇ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ, ಹಾಗಾಗಿ. ಅದಾದಮೇಲೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಬಟಾಣಿ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ಹಾಕ್ಕೊಂಡಿದ್ದೀನಿ ನಾನು. ಬಟಾಣಿ ಹಾಕಿ ಮತ್ತೆ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಲವರು ರೈಸ್ ಬಾತಿಗೆ ತರಕಾರಿ ಕೂಡ ಹಾಕ್ತಾರೆ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮನೇಲಿ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಟೊಮೆಟೊ, ಆನಿಯನ್, ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. 1 ಬಟಾಣಿ ಎಕ್ಸ್ಟ್ರಾ ಅಷ್ಟೇ. ಬಟಾಣಿ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು. ಹಾಗೆಯೇ ಮನೇಲಿ ಬಟಾಣಿ ಇಲ್ಲ ಅಂದರೆ ನಾನು ಹೇಗೆ ತೋರಿಸಿದ್ನೋ ಹಾಗೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಬಟಾಣಿ ಬೇಕೇ ಬೇಕು ಅಂತ ಇಲ್ಲ, ಬಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟಾಣಿ ಹಾಕ್ಕೊಂಡಿರೋದು. ಈ ರೆಸಿಪಿ ತುಂಬಾ ಈಸಿ. ಮಸಾಲ ಒಂದು ಮಾಡಿಕೊಂಡ್ರೆ ಸಖತ್ ಈಸಿಯಾಗಿದೆ. ಒಂದು 10 ಮಿನಿಟ್ಸ್ಲಿ ಮಾಡ್ಬೋದು ಇದನ್ನು, ಅಷ್ಟು ಈಸಿಯಾಗಿದೆ. ನೀವು ಮಾರ್ನಿಂಗ್ ಟಿಫನಿಗೆ ಕೂಡ ಮಾಡ್ಕೋಬೋದು, ಅಥವಾ ಡಿನ್ನರ್ ಏನಾದರೂ ಈಸಿಯಾಗಿರೋವಂಥದ್ದು ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಬಟಾಣಿ ಹಾಕಿಲ್ಲ ಅಂದರೂ ನಡೆಯುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು.
ಅದಾದಮೇಲೆ ನಾನು ಅಕ್ಕಿ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಯೂಸ್ ಮಾಡೋದು ಕೆಂಪು ಅಕ್ಕಿ ಈ ಥರ ರೈಸಿಗೆಲ್ಲ. ಬಟ್ ಈ ಥರ ಪಲಾವ್ ಅಥವಾ ಏನಾದರೂ ಮಾಡ್ಕೊಳ್ಳುವಾಗ ಸೋನಾ ಮಸೂರಿ ಅಕ್ಕಿನೇ ತಂದಿರ್ತೀವಿ, ಅದನ್ನೇ ಹಾಕ್ಕೊಳ್ಳೋದು. ನಾನು ಆ ಗ್ಲಾಸಲ್ಲಿ ಅಕ್ಕಿನ 2.5 ಗ್ಲಾಸ್ ತೊಗೊಂಡಿದ್ದೀನಿ. ಹಾಗಾಗಿ ನೀರನ್ನು ನಾನು 5 ಗ್ಲಾಸ್ ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಒಂದ್ಸಲ ಕ್ಲೀನಾಗಿ ತಿರ್ಸ್ಕೊಂಡ್ಬಿಟ್ಟು ಆಮೇಲೆ ಅದು ಕುದಿ ಬರುವಾಗ ನಾವು ತೊಗೊಂಡಿದ್ವಲ್ಲ ಅಕ್ಕಿ ಅದನ್ನೆಲ್ಲ ಹಾಕಿ ಮತ್ತೆ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ಉಪ್ಪು ಬೇಕಾದರೂ ಉಪ್ಪು ಹಾಕ್ಕೋಬೋದು. ಆವಾಗ ಇದು ಎಷ್ಟು ಸಿಂಪಲ್ ಅಂದರೆ ಬೇರೆ ಏನು ಮಸಾಲ ಹಾಕ್ಕೊಳ್ಳೋಕ್ಕೆ ಇಲ್ಲ. ಗರಂ ಮಸಾಲ ಆಗಿರ್ಬೋದು, ಅರಿಶಿಣ ಪುಡಿ ಅಥವಾ ಧನಿಯಾ ಪುಡಿ ಈ ಥರ ಏನು ಪುಡಿನೇ ಹಾಕ್ಕೊಂಡಿಲ್ಲ. ನಾನು ಸಿಂಪಲ್ಲಾಗಿ ಮಾಡ್ತಾಯಿರೋದು. ಅಕ್ಕಿ ಹಾಕಿದ್ಮೇಲೆ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಬೇಕಾದರೂ ಉಪ್ಪು ಹಾಕ್ಕೋಬೋದು. ಆಮೇಲೆ ಅದನ್ನು ವಿಷಲ್ ಆಗೋವರೆಗೂ ನಾನು ಗೋಬಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ರೆಡಿ ಕೂಡ ಮಾಡ್ಕೊಂಡಿದ್ದೆ ಎಲ್ಲನೂ. ಎಲೆಕೋಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಗೋಬಿನೇ ಮಾಡೋದು ಅಂತ ಅಂದ್ಕೊಂಡು ನಾನು ಎಲ್ಲ ಕಟ್ ಮಾಡಿದ್ದೀನಿ. ಕ್ಲೀನಾಗಿ ವಾಶ್ ಕೂಡ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಾಗಿ ಗೋಬಿನ ಇದೇ ಥರ ಮಾಡೋದು, ಹಾಗಾಗಿ ಇದೇ ಥರ ಮಾಡ್ತಾಯಿದ್ದೀನಿ. ನೀವೇ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ನಾನು ಸಾಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ ಗೋಬಿಗೆ ಅಂತಲೇ. ಆಮೇಲೆ ಎಲೆಕೋಸನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ನಲ್ಲ ಅದನ್ನು ಕ್ಲೀನಾಗಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಾನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಿರೋದಲ್ವ, ಹಾಗಾಗಿ ನಾನು 2 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೆ, ಆದರೆ ಹೇಗೋ ಗೋಬಿ ಮಾಡೋದಲ್ವ ಮತ್ತೆ ಮಸಾಲ ಇದು ಮಾಡಬೇಕಲ್ವ, ಆವಾಗ ಹಾಕ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆದೆ. ಹಾಗಾಗಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿಲ್ಲ, ಅಷ್ಟನ್ನು ಹಾಕಿಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸೈಡು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಗೋಬಿಗೆ ಅಂತಲೇ. ಇನ್ನು ನಾನು ಅದನ್ನೆಲ್ಲ ಕ್ಲೀನಾಗಿ ಆಯಿಲಿಗೆ ಹಾಕಿದ್ದೀನಿ. ನಾರ್ಮಲಾಗಿ ಈ ಥರ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಈ ಥರ ಎಲ್ಲ ಮಾಡಿಬಿಟ್ಟು ಆಯಿಲಿಗೆ ಫ್ರೈ ಮಾಡಬೇಕಷ್ಟೆ. ಎಲ್ಲನೂ ಹಾಕ್ಕೊಂಡು ನಾನು ಕ್ಲೀನಾಗಿ ಫ್ರೈ ಮಾಡ್ತಿದ್ದೆ. ಅದನ್ನು ಫ್ರೈ ಮಾಡಬೇಕಾದ್ರೆ ಅಯ್ಯೋ ದೇವರೇ, ಇನ್ನೂ ಗೋಬಿ ಮಾಡಬೇಕಲ್ವ ಸಾಸ್ ಎಲ್ಲ ಹಾಕಿಬಿಟ್ಟು, ಯಾರು ಮಾಡ್ತಾರೆ ಅಂತ ಅನಿಸ್ತು. ನನಗೇನೆ 2 ಮನಸ್ಸಾಗೋಯ್ತು, ಅಯ್ಯೋ ಯಾರು ಮಾಡ್ತಾರೆ, ಇಷ್ಟೇ ಸಾಕಲ್ವ ಹೀಗೆ ತಿನ್ಕೊಳ್ಳೋಣ ಅಂತ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಗೋಬಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇದೊಂಥರ ಡ್ರೈ ಗೋಬಿ ಥರ ಆಯಿತು. ನೀವೇ ನೋಡಿ, ಆನಿಯನ್, ಹಸಿಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕಂತ ಸಾಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಕೆಲವು ಸಲ ಹೀಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಇನ್ನೇನೋ ಆಗೋಗುತ್ತೆ ಅಥವಾ ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವು ಸಲ ಹೀಗೆ ಆಗ್ತಿರುತ್ತೆ. ನಿಮಗೂ ಕೂಡ ಈ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಇನ್ನೇನೋ ಆಗುತ್ತೆ, ಈ ಥರ ಆಗಿದ್ದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದನ್ನೆಲ್ಲ ಮಾಡಿದೆ ಅಷ್ಟೇ, ಜಾಸ್ತಿ ಏನೋ ಮಾಡೋಕ್ಕೆ ಹೋಗಲಿಲ್ಲ. ಒಂಥರ ಡ್ರೈ ಗೋಬಿ ಥರನೇ ಆಗಿತ್ತು. ಅದನ್ನೇ ತಿನ್ಕೊಳ್ಳೋಣ ಸಾಕು ಇವತ್ತಿಗೆ ಅಂತ ಅಂದ್ಕೊಂಡೆ. ಆಮೇಲೆ ನಾನು ರೈಸ್ ಬಾತ್ ಮಾಡಿದ್ನಲ್ಲ ಅದಕ್ಕೆ ಚಟ್ನಿ ಆಗಬೇಕಿತ್ತು, ಹಾಗಾಗಿ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರಿಗೆ ನಾರ್ಮಲಾಗಿ ನಾವು ಚಟ್ನಿ ಮಾಡ್ತೀವಲ್ವ, ಕಾಯಿ ಚಟ್ನಿ, ಹಾಗೇ ಮಾಡ್ಕೊಂಡಿದ್ದೀನಿ. ಒಂದು ಜಾರಿಗೆ ನಾನು ಸ್ವಲ್ಪ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಹಾಗೆ ಕಡಲೆ ಸ್ವಲ್ಪ, ಹುಣಸೆ ಹುಳಿ ಸ್ವಲ್ಪ, ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಇಷ್ಟನ್ನು ತೊಗೊಂಡು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಚಟ್ನಿ ರೆಡಿನೇ ಆಗೋಗುತ್ತೆ. ಬೇಕಿದ್ದರೆ ಒಗ್ಗರಣೆ ಕೂಡ ಕೊಡ್ಬೋದು. ನನಗಿವತ್ತು ತುಂಬ ಕೆಲಸ ಆಗಿತ್ತು, ಹಾಗಾಗಿ ಇಷ್ಟೇ ಸಾಕು ಅಂತ ಅಂದ್ಕೊಂಡೆ. ಹೇಗಿದ್ದರೂ ಟೇಸ್ಟ್ ಚೆನ್ನಾಗೇ ಇರುತ್ತಲ್ವ, ಹಾಗಾಗಿ ಅಷ್ಟೇ ನಾನು ಸಾಕು ಅಂದ್ಕೊಂಡೆ. ಇನ್ನು ರೈಸ್ ಬಾತ್ ಕೂಡ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸಿಂಪಲ್ಲಾಗಿ ಪರ್ಫೆಕ್ಟ್ ರೈಸ್ ಬಾತ್ ರೆಡಿನೇ ಆಗೋಗಿದೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ಥರ ಏನೂ ಇಲ್ಲ ಅಂದಾಗ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು, ಡಿನ್ನರಿಗಾಗಲಿ ಟಿಫನಿಗಾಗಲಿ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಸಿಂಪಲ್ಲಾಗಿತ್ತು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.